ಲೋಕಾಯುಕ್ತಕ್ಕೆ ಗಂಧದ ಕಡ್ಡಿಗಳ ಪ್ಯಾಕೆಟ್ ರವಾನೆ. ಹೌದು, ಆರ್ಟಿಐ ಕಾರ್ಯಕರ್ತನ ವ್ಯಂಗ್ಯ ಅರ್ಜಿಗೆ ಪೂಜೆ ಸಲ್ಲಿಸುವಂತೆ ಟೀಕೆ. ದೂರು ಅರ್ಜಿಗೆ ಸ್ಪಂದಿಸದ ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧ ಆರ್ಟಿಐ ಕಾರ್ಯಕರ್ತರೊಬ್ಬರು ಗಂಧದ ಕಡ್ಡಿ ಪ್ಯಾಕೇಜ್ಗಳನ್ನು ರವಾನೆ ಮಾಡಿ ಪೂಜೆ ಸಲ್ಲಿಸುವಂತೆ ವ್ಯಂಗ್ಯ ಮಾಡಿರುವಂತಹ ಘಟನೆಯೊಂದು ಮಂಡ್ಯ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ದೂರು ಅರ್ಜಿಗೆ ನಿಮ್ಮ ಅರ್ಜಿ ಕಡತದಲ್ಲಿದೆ ಎಂಬ ಲೋಕಾಯುಕ್ತದಿಂದ ಹಿಂಬರಹ ಬಂದ ಹಿನ್ನೆಲೆ ಸಾಮಾಜಿಕ ಕಾರ್ಯಕರ್ತರು ಅಧಿಕಾರಿಗಳ ವರ್ತನೆಯನ್ನ ಈ ರೀತಿ ವ್ಯಂಗ್ಯ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ಪಟ್ಟಣದ ಸಾಮಾಜಿಕ ಹೋರಾಟಗಾರ ಮಂಜುನಾಥ್ ಗಂಧದ ಪ್ಯಾಕೆಟ್ ರವಾನಿಸಿದ್ದಾರೆ. 2 ವರ್ಷದ ಹಿಂದೆ ಪಟ್ಟಣದ ಕಾಸಿಂ ಖಾನ್ ಸಮುದಾಯ ಭವನದ ಅಕ್ರಮದ ತನಿಖೆಗೆ ಲೋಕಾಯುಕ್ತಕ್ಕೆ ದಾಖಲೆ ಸಮೇತ ದೂರು ಅರ್ಜಿಯನ್ನ ಕೊಟ್ಟಿದ್ರು. ದೂರು ಕೊಟ್ಟ 2 ವರ್ಷ ಕಳೆದ್ರೂ ಕೂಡ ಯಾವುದೇ ಕ್ರಮ ಜರುಗಿಸದೆ ಲೋಕಾಯುಕ್ತ ಅಧಿಕಾರಿಗಳ ಮೇನಾಮೇಷ ಎಣಿಸ್ತಾ ಇದ್ರು. ಈ ಕುರಿತು ದೂರು ಅರ್ಜಿಯ ಕ್ರಮದ ಬಗ್ಗೆ ಆರ್ಟಿಐ ಮೂಲಕ ಮಾಹಿತಿ ಕೇಳಿದಾಗ ನಿಮ್ಮ ದೂರು ಅರ್ಜಿ ಕಡತದಲ್ಲಿದೆ ಅಂತ ಹಿಂಬರಹ ನೀಡಿದ್ದಾರೆ. ನಿರ್ಲಕ್ಷ್ಯದ ಹಿಂಬರದ ಕಾರಣ ನೋಡಿ ಗಂಧದ ಕಡ್ಡಿಯ ಪ್ಯಾಕೆಟ್ಗಳನ್ನ ಕಳಿಸಿದ ಆರ್ಟಿಐ ಕಾರ್ಯಕರ್ತ ಆ ಕಡತದಲ್ಲಿರುವ ಅರ್ಜಿಗೆ ನಿತ್ಯ ಪೂಜೆಯನ್ನ ಮಾಡಿ ಅಂತ ವ್ಯಂಗ್ಯ ಮಾಡಿದ್ದಾರೆ. ಲೋಕಾಯುಕ್ತ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದ ಹಿಂಬರಹಕ್ಕೆ ಆರ್ಟಿಐ ಕಾರ್ಯಕರ್ತ ಮಂಜುನಾಥ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಮಂಜುನಾಥ್ ಅಂತೇಳಿ ಕೇರ್ಪಡೆಯಿಂದ ಮಾತಾಡ್ತಾ ಇದ್ದೀನಿ. ಈ ಲೋಕಾಯುಕ್ತ ಇಲಾಖೆಯವರು ಎಲ್ಲ ಕಚೇರಿಗಳಲ್ಲೂ ನಾಮಫಲಕ ಹಾಕಿರ್ತಾರೆ. ಇಲಾಖೆಗಳಲ್ಲಿ ಕೆಲಸಗಳಿಗೆ ವಿಳಂಬ ಮಾಡಿದ್ರೆ, ತೊಂದರೆ ಕೊಟ್ರೆ, ಭ್ರಷ್ಟಾಚಾರ ನಡೆದ್ರೆ ನಮಗೆ ದೂರು ಕೊಡಿ ಅಂತ. ಆದ್ರೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟು ಹೆಚ್ಚು ಕಮ್ಮಿ 1.5 ವರ್ಷ ಆದ್ರೂ ಸಹ ಅರ್ಜಿನ ವಿಲೆ ಇಟ್ಕೊಂಡಿದ್ದಾರೆ. ನೋಡಿ, ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ. ನಾನು ಕೊಟ್ಟಿರೋದು 21/11/2024 ಕೊಟ್ಟಿರೋ ಅರ್ಜಿನ 26/3 ಕೊಟ್ಟಿದ್ದಾರೆ ಎಂಡಾಸ್ಮೆಂಟ್. ನಮ್ಮ ಅರ್ಜಿನ ಕಡತದಲ್ಲಿ ಇಟ್ಕೊಂಡಿದೀವಿ ಅಂತ. ಕಡತದಲ್ಲಿ ಇಟ್ಕೊಳಕ ನಾವು ದೂರು ಕೊಡೋದು? ತನಿಖೆ ಮಾಡ್ಬೇಕಲ್ಲ. ಇದು ಯಾವ ವಿಷಯ ಕೊಟ್ಟಿದೆ ಅಂತಂದ್ರೆ, ನಮ್ಮ ಕೇರ್ಪೇಟೆ ಪಟ್ಟಣದಲ್ಲಿ ಕಾಸಿಂ ಖಾನ್ ಪುರಸಭಾ ಸಮುದಾಯ ಭವನ ಇದೆ. ಆ ಸಮುದಾಯ ಭವನದ ಒಳಗಡೆ ನಾವು ಹೆಚ್ಚುವರಿ ಕಟ್ಟಡ ಕಟ್ಟಿದೀವಿ ಅಂತ ಹೇಳಿ ಸುಮಾರು 50 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡ್ಕೊಂಡಿದ್ರು ಅಂತ ಆರೋಪ ಇತ್ತು. ಆದ್ರೆ ಕಟ್ಟಡ ಕಟ್ಟಿಲ್ಲ ಅಂತ ನಾನು ದೂರು ಕೊಟ್ಟಿದ್ದೆ. ಆ ದೂರಿಗೆ ತನಿಖೆ ಮಾಡಕ್ ಬಂದಂತಹ ಇಂಜಿನಿಯರ್ ಲೋಕಾಯುಕ್ತದವರು ಬಿಲ್ಡಿಂಗ್ ಕಟ್ಟೋರೋ ಇಲ್ವೋ ಅನ್ನೋದನ್ನ ತನಿಖೆ ಮಾಡೋದ್ರ ಬದಲು ಏನ್ ಆರೋಪಿಗಳಿದ್ದಾರೆ, ಆರೋಪಿ ಸ್ಥಾನದಲ್ಲಿರೋ ಅಧಿಕಾರಿಗಳ ಜೊತೆ ಸೇರ್ಕೊಂಡು ಹಳೆ ಕಟ್ಟಡ ದುರಸ್ತಿ ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಟ್ರು. ಈ ರಿಪೋರ್ಟ್ ಕೊಟ್ಟರೆ ಸರಿ ಇಲ್ಲ, ಈ ರೀತಿ ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ಶಿಸ್ತು ಕ್ರಮ ತಗೊಂಡು ಬೇರೆ ಅಧಿಕಾರಿಯಿಂದ ತನಿಖೆ ಮಾಡ್ತೀನಿ ಅಂತ ಹೇಳಿ ನಾನು ಮನವಿ ಕೊಟ್ಟಿದ್ದೆ. ಆ ಮನವಿನ ಹೆಚ್ಚು ಕಡಿಮೆ 1.5 ವರ್ಷ ಆಯ್ತು ಹಂಗೆ ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ ಲೋಕಾಯುಕ್ತದಲ್ಲಿ. ಇವ್ರು ಹೇಳ್ತಾರೆ ಕಡತದಲ್ಲಿ ಇಟ್ಟಿದ್ದಾರೆ ಅಂತ. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ಕಡತದಲ್ಲಿ ಸ್ವಾಮಿ ಸುಮ್ಮನೆ ಯಾಕೆ ಇಡ್ತೀರಿ, ನೋಡಿ ತಗೊಳ್ಳಿ ಗಂತಕಡ್ಡಿ ಕಳಿಸ್ಕೊಡ್ತಾ ಇದ್ದೀನಿ. ಡೈಲಿ ಒಂದೊಂದು ಗಂತಕಡ್ಡಿ ಹಚ್ಚಿ ಈ ಏನ್ ಪೆಂಡಿಂಗ್ ಅವೆ ಫೈಲ್ಗಳಿಗೆ ಅಂತೇಳಿ ನಾನು ಕರ್ನಾಟಕ ಲೋಕಾಯುಕ್ತಕ್ಕೆ ಗಂಧದ ಕಡ್ಡಿ ಕಳಿಸೋ ಅಭಿಯಾನ ಮಾಡ್ತಾ ಇದ್ದೀನಿ, ಅವರ ವಿಳಂಬ ಖಂಡಿಸಿ. ಮತ್ತೊಂದು ವಿಷಯ ಏನು ಅಂತಂದ್ರೆ, ಕಳೆದ ನವೆಂಬರ್ ತಿಂಗಳಲ್ಲಿ ನಾನು ಮತ್ತೊಂದು ದೂರು ಕೊಟ್ಟಿದ್ದೆ ಇದೇ ಪಟ್ಟಣಕ್ಕೆ ಸಂಬಂಧಪಟ್ಟಂಗೆ. ನವೆಂಬರ್ ಅಂತಂದ್ರೆ ಈಗ ಮಾರ್ಚ್ ಎಷ್ಟು ತಿಂಗಳಾಯ್ತು, ಸುಮಾರು 4 ತಿಂಗಳು ಕಳೆದಿದೆ. 4 ತಿಂಗಳಾದ್ರೂ ಸಹ ನಾನು ಈ ಕಡತದ ಬಗ್ಗೆ 2 ಸರಿ ARE 9 ಅಲ್ಲಿ ಹೋಗಿ ವಿಚಾರ ಮಾಡಿದ್ದೀನಿ. ಮಾಡ್ತೀವಿ, ಇನ್ನೂ ಪೆಂಡಿಂಗ್ ಇದೆ, ಕೆಲಸ ಇದೆ, ಮಾಡ್ತೀವಿ, ಮಾಡಿಲ್ಲ ಅಂತಾನೆ ಹೇಳಿದ್ದಾರೆ. ನಾವು ಕೊಟ್ಟಿರೋ ದೂರ್ನ ಬರೀ ಕಡತ ಪರಿಶೀಲನೆ ಮಾಡಕ್ ಆಗಿಲ್ಲ 4 ತಿಂಗಳಿಂದ ಅಂದ್ರೆ ಏನ್ ಅರ್ಥ ಅಂತ ಗೊತ್ತಾಗ್ತಾ ಇಲ್ಲ. ಒಂದ್ ವೇಳೆ ನಿಮ್ಗೆ ಕೆಲಸದ ಒತ್ತಡ ಇದ್ರೆ ನೀವ್ ಯಾಕೆ ಪ್ರತಿ ಜಿಲ್ಲೆಗೆ ಬಂದು ದೂರ್ ಕೊಡಿ ಅಂತ ಸಭೆ ಮಾಡ್ತೀರಿ? ದಯಮಾಡಿ ಸಭೆ ಮಾಡ್ಲೇಬೇಡಿ. ಇರೋ ಕಡತಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಗೆ ಕೆಲಸದ ಒತ್ತಡ ಇದೆ, ಸ್ಟಾಫ್ ಕೊಡ್ತಾ ಇದಾರೆ ಅಂತಂದ್ರೆ ಮತ್ತೆ ಜಿಲ್ಲಾ ಮಟ್ಟಕ್ಕೆ ಸಭೆಗಳು ಯಾಕೆ ಮಾಡ್ತೀರಾ? ಸಭೆಗಳು ಮಾಡೋದಕ್ಕೆ ನಾನಾ ಕಾರಣ ಇದೆ ಅಂತ ಜನ ಆರೋಪಿಸ್ತಿದ್ದಾರೆ. ಅದು ಜನ ಸತ್ಯನ ನನಗೆ ಗೊತ್ತಿಲ್ಲ. ಆದ್ರೆ ಯಾಕೆ ನಿಲ್ಸ್ಬಿಡಿ ಸಭೆನ, ಬಂದಿರೋ ಕಡತಗಳನ್ನ ಕ್ಲಿಯರ್ ಮಾಡಿ. ಮತ್ತೊಂದೇನಾದ್ರೆ ನಿಮ್ಮ ವಿಳಂಬ ನೀತಿ, ನಿಮ್ಮ ಈ ರೀತಿ ನಿರ್ಲಕ್ಷ್ಯನ ಕಂಡಿರ್ತಕ್ಕಂತ ಕೆಲವು ಅಧಿಕಾರಿಗಳು ಕಳ್ಮಾರ್ಗ ಇಡ್ತಿದ್ದಾರೆ. ಕಳ್ಮಾರ್ಗ ಏನ್ ಮಾಡ್ತಾರೆ ಅಂದ್ರೆ, ನಾವೊಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ದೂರು ಕೊಟ್ಟಿದ್ರೆ ಅವ್ರು ಬೇರೆ ವಿಷಯ ಕೊಟ್ಬಿಟ್ಟು ನಿಮ್ಮ ದಿಕ್ಕು ತಪ್ಪಿಸ್ತಾರೆ. ಆ ಬೇರೆ ವಿಷಯ ಅಲ್ಲ ಅಂತ ನಾವು ಸರಿ ಮಾಡೋದಿಕ್ಕೆ 1.5 ವರ್ಷ ಆಗುತ್ತೆ. ನೀವ್ ಯಾಕೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಲ್ಲ? ಒಬ್ಬ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಳ್ಳು ತಪ್ಪು ಮಾಹಿತಿ ಕೊಡ್ತಾರೆ, ಒಬ್ಬ AC ತಪ್ಪು ಮಾಹಿತಿ ಕೊಡ್ತಾರೆ, ಒಬ್ಬ ಚೀಫ್ ಆಫೀಸರ್ ತಪ್ಪು ಮಾಹಿತಿ ಕೊಡ್ತಾರೆ. ಅಷ್ಟೇ ಯಾಕೆ ನೀವೇ ನೇಮಕ ಮಾಡಿ ಕಳ್ಸಿರ್ತಕ್ಕಂತ ಇಂಜಿನಿಯರ್ ಸುಳ್ಳು ವರದಿ ಕೊಡ್ತಾರೆ. ಇವ್ರ ಮೇಲೆ ನೀವೇನೋ ಕ್ರಮ ತಗೊಂಡಿಲ್ಲ ಅಂದ್ರೆ ಜನಗಳ ನ್ಯಾಯ ಏನ್ ಸಿಗುತ್ತೆ? ಸುಮ್ನೆ ನಾವು ವರ್ಷಾನ್ಗಟ್ಲೆ ಲೋಕಾಯುಕ್ತದಲ್ಲಿ ಅಲಿಬೇಕಾಗತ್ತೆ. ಈಗ ಒಬ್ಬ ಮನುಷ್ಯ ಲೋಕಾಯುಕ್ತಕ್ಕೆ ಆಗ್ತದೆ ಅಂದ್ರೆ ಸಾಮಾನ್ಯವಾಗೆಲ್ಲ ಸಾಮಾಜಿಕ ಕಳಕಳಿ ಇಟ್ಕೊಂಡು ಹಾಕೋದು. ಒಂದ್ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಕನಿಷ್ಠ 1000 ರೂಪಾಯಿ ಖರ್ಚಾಗುತ್ತೆ. ಅದ್ರ ಜೊತೆ ಸಮಯ ವ್ಯರ್ಥ ಆಯ್ತದೆ. ಅದಕ್ಕಿಂತ ಹೆಚ್ಚಾಗಿ ಸ್ಥಳೀಯವಾಗಿ
ಹೋರಾಟ ಮಾಡುವಾಗ ಶತ್ರುಗಳು ಹುಡುಕತ್ತಾರೆ. ಇಷ್ಟೆಲ್ಲ ಆಗಿ ನಾವು ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಸಮಾಜದಲ್ಲಿ ಒಂದು ಪರಿವರ್ತನೆ ಮಾಡಬೇಕು, ಸಾರ್ವಜನಿಕ ತೆರಿಗೆ ಹಣ ದುರುಪಯೋಗ ಆಗಬಾರ್ದು, ಬಡವರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶ. ನಮ್ಮಂತವರಿಗೆ ನೀವು ಯಾವುದೇ ನ್ಯಾಯ ಕೊಡಿಸಲ್ಲ ಅಂದ್ರೆ ಲೋಕಾಯುಕ್ತ ಇದ್ದೇನ್ ಪ್ರಯೋಜನ? ನಿಮ್ಮ ಈ ನಿರ್ಲಕ್ಷ್ಯನ ನಾನು ಖಂಡಿಸ್ತಾ ಇದ್ದೀನಿ. ನೇರವಾಗಿ ನಿಮ್ಮ ಆರೋಪ ಏನು ಅಂದ್ರೆ ಲೋಕಾಯುಕ್ತದ ಮೇಲೆ ಆರೋಪ ಏನು ಇದ್ರ ಬಗ್ಗೆ ಆರೋಪ ಮಾಡೋ ಪಟ್ಟಿ ಕಳಿಸಿದೆ, ಅದಕ್ಕೆ ಸರಿಯಾದ ನ್ಯಾಯ ಒದಗಿಸಿಲ್ಲ, ಹೌದು, ಹಿನ್ನಡೆ ಆಗಿದೆ ಅನ್ನೋದು ಹೌದು, ಲೇಟ್ ಆಗಿದೆ, ತುಂಬಾ ಕಾಲಾವಕಾಶ ಆಗಿದೆ, ನಿಮಗೆ ಸ್ಪಂದಿಸಿಲ್ಲ. ಇನ್ನೊಂದು ಪ್ರಕರಣದಲ್ಲಿ ಯಾವ್ದೋ ಒಂದು ಶಾಲೆ, ಸರ್ಕಾರಿ ಶಾಲೆ ವಿಷಯ ಕಂಪ್ಲೇಂಟ್ ಕೊಟ್ಟಿದ್ದ, ನಾವು ಕೊಟ್ಟ 6 ವರ್ಷ ಆಗಿದೆ, ಏನು ಕ್ರಮ ತಗೊಂಡಿಲ್ಲ. ಮತ್ತೆ ಅದೇ ಶಾಲೆಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಮತ್ತೆ ಆರೋಪ ಆಗ್ತಾ ಇದೆ. ಅದ್ರ ಬಗ್ಗೆ 2 ದೂರು ಇದೇ ಲೋಕಾಯುಕ್ತಕ್ಕೆ ಹೋಗಿದೆ. ನೀವು 6 ವರ್ಷದಿಂದ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಲೋಕಾಯುಕ್ತ ಕ್ರಮ ತಗೊಂಡ್ಬಿಟ್ಟಿದ್ರೆ ಅದೇ ಶಾಲೆಯಲ್ಲಿ ಈ ರೀತಿ ಮತ್ತೆ ಭ್ರಷ್ಟಾಚಾರ ಆಗ್ಲಿಕ್ಕೆ ಅವಕಾಶ ಆಯ್ತಿರ್ಲಿಲ್ಲ. ಲೋಕಾಯುಕ್ತದ ವಿಳಂಬದಿಂದ ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ ಅಂತ ನಾನು ಹೇಳ್ತೀನಿ. ಮಂಜುನಾಥ್.